ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಜಕರ್ಯ ಪ್ರವಾದಿ 4ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ಪ್ರಾಫೆಟ್ ಜಕರ್ಯ ಚಾಪ್ಟರ್ 4 ವರ್ಡ್ 10. ಆ 7 ದೀಪಗಳು ಭೂಮಿಯಲ್ಲೆಲ್ಲ ಅತ್ತಿತ್ತ ಓಡಾಡುವ ಯೆಹೋವನ ಕಣ್ಣುಗಳು. ಜನರು ನೂಲುಗುಂಡನ್ನು ಜೆರುಬ್ಬಾಬೆಲನ ಕೈಯಲ್ಲಿ ನೋಡುವಾಗ ಸಂತೋಷಪಡುವರು. ಹೀಗಿರುವುದರಿಂದ ಅಲ್ಪ ಕಾರ್ಯಗಳ ದಿನವನ್ನು ತಿರಸ್ಕರಿಸಿದವರ್ಯಾರು? ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗಿ ನೋಡ್ತಾ ಇದ್ವಿ. ಪ್ರೀತಿಯ ಮಕ್ಕಳು, ಜೆರುಬ್ಬಾಬೆಲನ ಕುರಿತಾಗಿ ಬಹಳ ಪ್ರಮುಖವಾಗಿ ಜೆರುಬ್ಬಾಬೆಲನ ಮೂಲಕವಾಗಿ ದೇವರು ಮಾಡ್ತಕ್ಕಂತಹ ಕಾರ್ಯಗಳು. ಜೆರುಬ್ಬಾಬೆಲನ ದೇವರು ಆರಿಸ್ಕೊಂಡ ಉದ್ದೇಶ ಏನು? ಬಾಬಿಲೋನ್ ದೇಶದಲ್ಲಿದ್ದಂತಹ ಯಹೂದಿಗಳನ್ನ ತಿರುಗಿ ಸ್ವದೇಶಕ್ಕೆ ತರೋದರಲ್ಲಿ ವಾಗ್ದಾನ ಮಾಡಿದ ಪ್ರಕಾರವಾಗಿ 70 ವರ್ಷ ಕಳೆದ ಮೇಲೆ, ಆ 70 ವರ್ಷದ ನಂತರ ಮುಂಚೆ ವಾಗ್ದಾನ ಮಾಡಿದ ಪ್ರಕಾರವಾಗಿ ಅವ್ರನ್ನ ಯಹೂದ ದೇಶಕ್ಕೆ ಸೇರಿಸ್ತೀನಿ ಅಂತ ವಾಗ್ದಾನ ಮಾಡಿದರು. ಅದಕ್ಕಾಗಿ ದೇವರು ಮೊಟ್ಟ ಮೊದಲನೇದಾಗಿ ಜೆರುಬ್ಬಾಬೆಲನ ನೇತೃತ್ವದಲ್ಲಿ ಒಂದು ತಂಡವನ್ನು ಇಲ್ಲಿಗೆ ಬರೋ ಥರ ಮಾಡ್ತಾರೆ. ಹಾಗೆ ಕೋರೇಶ ಅರಸನ ಮೂಲಕವಾಗಿ, ಪರ್ಷಿಯಾದ ಅರಸನಾದಂಥ ಕೋರೇಶ ಅರಸನ ಮೂಲಕವಾಗಿ ದೇವರು ಪ್ರೇರೇಪಣೆ ಕೊಟ್ಟು ಅವನ ಸಂಗಡ ಮಾತನಾಡಿ ಅವನ ಮೂಲಕವಾಗಿ ಒಂದು ತಂಡ ಯಹೂದ ದೇಶಕ್ಕೆ ಬರುತ್ತೆ ಆಲಯವನ್ನು ಕಟ್ಟೋದಕ್ಕೋಸ್ಕರವಾಗಿ. ದೇವರಿಗೆ ಸ್ತೋತ್ರ. ಆ ಸನ್ನಿವೇಶದಲ್ಲಿ ಕೋರೇಶ ಅರಸನು ಇಡೀ ಜಗತ್ತನ್ನೇ ಆಳ್ತಿದ್ದಂಥ ಅರಸನು. ಭಾರತವೂ ಸೇರಿ ಇಡೀ ಜಗತ್ತನ್ನು 127 ರಾಷ್ಟ್ರಗಳನ್ನ ಆಳ್ತಿದ್ದಂಥ ಅರಸನು. ಎಜ್ರ ಪ್ರವಾದಿ ಪುಸ್ತಕ 1ನೇ ಅಧ್ಯಾಯದಲ್ಲಿ ಹೇಳೋ ಪ್ರಕಾರವಾಗಿ ಆ ಅರಸನೇ ದೇವರ ಅಪ್ಪಣೆಯನ್ನು ಪಡೆದು ಯಹೂದ ದೇಶಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ. ಆದರೆ ಅಲ್ಲಿದ್ದಂತಹ ಇವರು ದೇಶವನ್ನು ಬಿಟ್ಟು ಹೋದಾಗ ಅಲ್ಲಿ ಹೋಗಿ ಸೇರಿಕೊಂಡಿದ್ದಂಥ ಜನರಲ್ಲಿ ಸ್ವಲ್ಪ ತಡೆ ಉಂಟಾಗುತ್ತೆ. ತಡೆ ಉಂಟಾದಕ್ಕೆ ಇವರಿಗೆ ಭಯ ಆಗುತ್ತೆ. ಜೆರುಬ್ಬಾಬೆಲನಿಗೂ ಅವನ ಸಂಗಡ ಬಂದಿರತಕ್ಕಂಥವ್ರಿಗೂ ಭಯ ಆದಾಗ ದೇವರ ಪ್ರೇರೇಪಣೆ ಮೂಲಕವಾಗಿ ತಿರುಗಿ ಅವರು ಬಲಿಪೀಠವನ್ನು ಕಟ್ಟಿ ದೇವರನ್ನ ಆರಾಧನೆ ಮಾಡೋದು ಶುರು ಮಾಡಿ ಆಲಯವನ್ನು ಕಟ್ಟೋದಕ್ಕೆ ತಿರುಗಿ ಭಯಪಡ್ತಿರ್ತಾರೆ. ಸೊ ಆ ಸನ್ನಿವೇಶದಲ್ಲಿ ದೇವರು ಪ್ರವಾದಿಗಳನ್ನ ಬಿಟ್ಟು ಅವ್ರನ್ನ ಪ್ರೇರೇಪಿಸ್ತಾ ಇದ್ದಾರೆ. ಒಂದು ಕಡೆ ಜಕರ್ಯ, ಒಂದು ಕಡೆ ಹಗ್ಗಾಯ, ಇನ್ನೊಂದು ಕಡೆ ದೇವದೂತನ ಕಡೆಯಿಂದ ವಾಕ್ಯ ಬರ್ತಾ ಇದೆ. ದೇವರಿಗೆ ಸ್ತೋತ್ರ. ಸೊ ವಾಕ್ಯ ಬಾರೋ ಸನ್ನಿವೇಶದಲ್ಲಿ ಈ ವಾಕ್ಯ ಸನ್ನಿವೇಶದಲ್ಲೂ ಸಹ 1ನೇ ವಾಕ್ಯದಿಂದ ನೋಡೋದಾದರೆ ಜೆರುಬ್ಬಾಬೆಲನಿಗೆ ಒಬ್ಬ ದೂತನ ಬಂದು ನಿದ್ರೆ ಮಾಡ್ತಿರ್ಬೇಕಾದ್ರೆ ಅವನ್ನ ಎಚ್ಚರಿಸಿ ಹೇಳ್ತಾ ಇದ್ದಾನೆ, ಜೆರುಬ್ಬಾಬೆಲನೇ ನೀನು ಏನು ನೋಡ್ತಾ ಇದೆಯೇ ಹೇಳು, ಈಗ ದರ್ಶನದಲ್ಲಿ ನಿನಗೇನು ಕಾಣಿಸ್ತಿದೆ ಹೇಳು ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. 1ನೇ ವಾಕ್ಯದಲ್ಲಿ, ನೀನು ಏನು ನೋಡುತ್ತಿ ಎಂದು ಕೇಳಿದಾಗ ನಾನು 7 ದೀಪಗಳುಳ್ಳ ಬಂಗಾರದ ದೀಪಸ್ತಂಭವೊಂದನ್ನು ನೋಡುತ್ತಿದ್ದೇನೆ. ಅದರ ಮೇಲೆ ಎಣ್ಣೆಯ ಪಾತ್ರೆಗಳಿವೆ. ಅದರ ತಲೆಯ ಮೇಲಿರುವ 7 ದೀಪಗಳು 7 ಕೊಳವೆಗಳಿವೆ. ಅದರ ಬಳಿಯಲ್ಲಿ 2 ಹಿಪ್ಪೆ ಮರಗಳು, ಪಾತ್ರೆಯ ಬಲಗಡೆಯಲ್ಲಿ ಒಂದು ಬಲಗಡೆಯಲ್ಲಿ ಒಂದು ಪಾತ್ರೆ ಎಡಗಡೆಯಲ್ಲಿ ಒಂದು ಇದ್ದವು ಎಂದನು. ಸೊ ಹೀಗೆ ನಾನು ಉತ್ತರ ಕೊಟ್ಟು, ನನ್ನ ಸಂಗಡ ಮಾತನಾಡಿದ ದೂತನು, ನನ್ನ ಒಡೆಯನೇ ಇದೇನು ಎಂದನು. ಆಗ ನನ್ನ ಸಂಗಡ ಮಾತನಾಡಿದ ದೂತನು ಉತ್ತರ ಕೊಟ್ಟು ನನಗೆ, ಇವೇನೆಂದು ಗೊತ್ತಿಲ್ಲವೋ ಎಂದು ಕೇಳಿದನು. ನಾನು, ಇಲ್ಲ ನನ್ನ ಒಡೆಯನೇ ಎಂದನು. ಆಗ ಅವನು ಜೆರುಬ್ಬಾಬೆಲನಿಗೆ, ಯೆಹೋವನ ವಾಕ್ಯವು ಇದೆ, ಪರಾಕ್ರಮದಿಂದಲ್ಲ ಶಕ್ತಿಯಿಂದಲ್ಲ ನನ್ನ ಆತ್ಮನಿಂದಲೇ ಎಂದು ಸರ್ವಶಕ್ತನಾದ ಯೆಹೋವನು ಹೇಳುತ್ತಾನೆ. ಪರಾಕ್ರಮದ ಬೆಟ್ಟವೇ, ನೀನ್ಯಾರು? ಜೆರುಬ್ಬಾಬೆಲನ ಮುಂದೆ ಬಯಲಾಗುವೆ. ಅವನು ಕಳಸದ ಕಲ್ಲನ್ನು ಇಟ್ಟು, ದೇವರು ಇದನ್ನು ಆಶೀರ್ವದಿಸಲಿ ಎಂದು ಘೋಷಿಸುವನು. ಇದಲ್ಲದೆ ಯೆಹೋವನ ವಾಕ್ಯವು ನನಗೆ ಬಂದಿತು, ಜೆರುಬ್ಬಾಬೆಲನ ಕೈ ಈ ಆಲಯದ ಅಸ್ತಿವಾರವನ್ನು ಹಾಕಿವೆ, ಅವನ ಕೈಗಳೇ ಅದನ್ನು ಪೂರೈಸುವವು. ಆಗ ಸರ್ವಶಕ್ತನಾದ ಯೆಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದನೆಂದು ತಿಳಿಯುವಿರಿ. ದೇವರಿಗೆ ಸ್ತೋತ್ರ. ದೂತನು ಸಾಕ್ಷಿ ಕೊಡ್ತಾ ಇದ್ದಾನೆ, ನಿಶ್ಚಯವಾಗಿ ನಾನು ದೇವರ ಬಳಿಯಿಂದಲೇ ಬಂದಿರತಕ್ಕಂಥ ದೂತನಾಗಿದ್ದೇನೆ. ಹಾಗಾಗಿ ಈ ದರ್ಶನಗಳನ್ನ ನಾನು ಪ್ರಕಟಪಡಿಸಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಆಲಯ ಕಟ್ಟೋದಕ್ಕೆ ಎಷ್ಟೇ ತಡೆಗಳಿದ್ರೂ ಸಹ ಭಯಪಡಬೇಕಾಗಿಲ್ಲ. ಆ ತಡೆಗಳನ್ನ ನಿವಾರಿಸಿ ನಿನ್ನ ಹಸ್ತ ಆಲಯಕ್ಕೆ ಅಸ್ತಿವಾರವನ್ನು ಹಾಕುತ್ತೆ. ಆಲಯಕ್ಕೆ ಅಸ್ತಿವಾರ ಹಾಕೋದನ್ನು ಜನರು ನೋಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಆಲಯಕ್ಕೆ ಅಸ್ತಿವಾರವನ್ನು ಹಾಕಿ ದೇವರು ಇದನ್ನು ಆಶೀರ್ವದಿಸಲಿ ಅಂತ ನೀನು ಹೇಳ್ತೀಯಾ, ನಿಶ್ಚಯವಾಗಿ ದೇವರು ಅದನ್ನು ಆಶೀರ್ವದಿಸ್ತಾರೆ. ದೇವರಿಗೆ ಸ್ತೋತ್ರ. ಈಗ 7 ದೀಪಸ್ತಂಭಗಳನ್ನು ನೋಡೋಣ. ಯೇಸು ಕ್ರಿಸ್ತರು ಹೇಳ್ತಾರೆ, ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 1 ವರ್ಡ್ 20. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳು ಮತ್ತು 7 ಚಿನ್ನದ ದೀಪಸ್ತಂಭಗಳ ರಹಸ್ಯ ಏನೆಂದರೆ, ಆ 7 ನಕ್ಷತ್ರಗಳು ಆ 7 ಸಭೆಯ ದೂತರು. ಆ 7 ದೀಪಸ್ತಂಭಗಳು ಆ 7 ಸಭೆಗಳಾಗಿರುತ್ತವೆ. ದೇವರಿಗೆ ಸ್ತೋತ್ರ. ದೂತರೇ ಬಂದು ನಿಂತಿದ್ದಾರೆ.
ಸಭೆಯನ್ನು ಕಟ್ಟೋದಕ್ಕೋಸ್ಕರವಾಗಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಜೆರುಬ್ಬಾಬೆಲನು ಒಂದು ಸಭೆ ಕಟ್ಟೋದಕ್ಕೆ, ಒಂದು ಆಲಯವನ್ನು ಕಟ್ಟೋದಕ್ಕೆ ಭಯಪಟ್ಟ. ಆದರೆ ಈ ಆಲಯಕ್ಕೆ ಅಸ್ತಿವಾರ ಎಲ್ಲಿಂದ ಉಂಟಾಯಿತು ಅಂದರೆ ದಾವಿದನಿಂದ ಉಂಟಾಯಿತು. ದಾವಿದನು ನನ್ನ ದೇವರಿಗೋಸ್ಕರ ಒಂದು ಆಲಯನ ಕಟ್ಟಬೇಕಲ್ಲ ಅಂತ ಪ್ರೀತಿಯಿಂದ ಪ್ರಾರ್ಥನೆ ಮಾಡಿದಾಗ ದೇವರು ಹೇಳಿದರು, ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ನನಗೋಸ್ಕರ ವಿಶ್ರಾಂತಿ ಸ್ಥಳ ಎಲ್ಲಿದೆ, ಎಲ್ಲಿ ನನಗೋಸ್ಕರ ಆಲಯವನ್ನು ಕಟ್ತೀರಾ ಅಂತ ಕೇಳಿ, ಕೊನೆಗೆ ನೀನು ಪ್ರಾರ್ಥನೆ ಮಾಡ್ತಾ ಇದೆಯಾ, ಆಯಿತು ನಾನು ಅನುಮತಿಸ್ತಿದ್ದೀನಿ, ಆದರೆ ನಿನ್ನ ಕೈಲಿ ನಾನು ಆಲಯವನ್ನು ಕಟ್ಟಿಸ್ಕೊಳ್ಳಲ್ಲ, ನಿನ್ನ ಮಗನ ಹುಟ್ಟುತ್ತಾನೆ ನಿನಗೆ, ಅವನ ಮುಖಾಂತರ ನಾನು ಆಲಯವನ್ನು ಕಟ್ಟಿಸ್ಕೊತೀನಿ ಅಂತ ಹೇಳಿದರು. ದೇವರಿಗೆ ಸ್ತೋತ್ರ. ಸೊ ಆಗ ಕಟ್ಟಿದಂತಹ ಆ ಮಹಾ ಆಲಯದ ಅಸ್ಥಿವಾರ, ಅಳತೆ, ಅದರ ವಿಸ್ತೀರ್ಣ, ಅದರ ಮಹತ್ವ ಎಲ್ಲವನ್ನು ಸಹ ಯೆಜ್ಕೇಲ ಪ್ರವಾದಿ ಪುಸ್ತಕದಲ್ಲಿ ಪರಲೋಕದಲ್ಲೇ ನೋಡಿದಂತಹ ಮಾದರಿಯಲ್ಲಿ ಇಲ್ಲಿ ಕಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಆ ಆಲಯವನ್ನು ಕಟ್ಟೋದಕ್ಕೆ ದೇವರು ಇಲ್ಲಿ ಜೆರುಬ್ಬಾಬೆಲನಲ್ಲಿ ಎರಡನೇ ಸರಿ ಆಲಯ ಕಟ್ಟುವ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಆ 7 ದೀಪಸ್ತಂಭಗಳು, 7 ಸಭೆಗಳು, 7 ಆತ್ಮಗಳು ಅಂತ ವಾಕ್ಯ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಇದು ಎಲ್ಲಿದೆ ಅಂದರೆ ಯೇಸು ಕ್ರಿಸ್ತರ ಹಸ್ತದಲ್ಲಿ ಇರ್ತಕ್ಕಂಥದ್ದು. ಸೊ ಇದನ್ನು ಅಸ್ಥಿವಾರ ಹಾಕಿದ್ದು ಜೆರುಬ್ಬಾಬೆಲನ ಮೂಲಕವಾಗಿ. ದೇವರಿಗೆ ಸ್ತೋತ್ರ. ಸೊ ದೇವರು ಕೊಟ್ಟಿರ್ತಕ್ಕಂತಹ ಯಾವುದೇ ಒಳ್ಳೆಯ ಕಾರ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅದನ್ನು ಆಶೀರ್ವದಿಸಿದೇವ್ರೆ ಅಂತ ನಾವು ಹೇಳೋದಾದರೆ ನಿಶ್ಚಯವಾಗಿಯೂ ಅದು ಆಶೀರ್ವದಿಸಲ್ಪಡುತ್ತೆ. ಒಳ್ಳೆಯ ಕಾರ್ಯಕ್ಕಾಗಿ. ದೇವರಿಗೆ ಸ್ತೋತ್ರ. ಒಳ್ಳೆಯ ಕಾರ್ಯ ಅದು ಇಲ್ಲದೇ ಇರ್ಬೋದು, ಬಟ್ ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡುವಾಗ ನಿಶ್ಚಯವಾಗಿ ದೇವರು ಅದನ್ನು ಆಶೀರ್ವದಿಸುವವರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅದು ಅಭಿವೃದ್ಧಿಯನ್ನು ಕಾಣುತ್ತೆ, ಅದು ಬಲವನ್ನು ಹೊಂದಿ ಅಭಿವೃದ್ಧಿಯನ್ನು ಹೊಂದಿ ದೇವರ ಆಶೀರ್ವಾದದಲ್ಲಿ ನಿರಂತರವಾಗಿ ನಡೆಯುವಂಥದ್ದಾಗಿರುತ್ತೆ. ಸೊ ಅದು ಇಲ್ಲದೇ ಇರೋದಾದರೂ ಸಹ ನಾವು ದೇವರೇ ನಿಜವಾಗ್ಲೂ ನೀನು ಈ ಕಾರ್ಯಗಳನ್ನ ನೀವು ಮಾಡಿ, ಈ ಕಾರ್ಯಗಳ ನಿಮಿತ್ತವಾಗಿ ನಿಮಗೆ ಮಹಿಮೆ ಉಂಟಾಗುತ್ತೆ, ಜನರು ಇದರಿಂದ ಅನುಕೂಲ ಪಡ್ಕೋತಾರೆ, ಆಶೀರ್ವಾದವಾಗುತ್ತಲ್ಲ ಅಂತ ನಾವು ಪ್ರಾರ್ಥನೆ ಮಾಡ್ತಿದ್ರೆ ನಿಶ್ಚಯವಾಗಿ ತಡೆ ಆಗೋದೇ ಇಲ್ಲ, ದೇವರು ಕಾರ್ಯ ಮಾಡ್ತಾರೆ. ಆಮೇಲೆ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ನಾವು ಪ್ರಾರ್ಥಿಸಿಕೊಳ್ಳೋಣ. ಮಹಾನತರ ಸರ್ವಶಕ್ತಿಯ ಪರಿಶುದ್ಧರ ಅಖಿಲಾಂಡ ಕೋಟೆ ಸೃಷ್ಟಿಕರ್ತಾರೆ, ಸದಾಕಾಲ ಜೀವಿಸಿದ ನಮಗೆ ಚೈತನ್ಯವಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ತಂದೆ ಅಪ್ಪ, ನೀವು ಪ್ರಾರ್ಥನೆಗಳನ್ನ ಕೇಳಿ ಆದಿಯಿಂದಲೂ ಮನುಷ್ಯರ ಹೃದಯದ ಬಯಕೆಯನ್ನೆಲ್ಲ ನೀವು ಮಾಡಿದ್ದೀರಾ. ಅದು ಎಲ್ಲವೂ ಸಹ ನಿಮ್ಮ ನಾಮದ ಮಹಿಮೆಗಾಗಿ ಆಗಿದೆ. ಆಲಯಕ್ಕೆ ಅಸ್ಥಿವಾರವಾಗಲಿ, ಆಲಯವನ್ನು ಕಟ್ಟೋದೇ ಆಗಲಿ, ಆಲಯದ ಮೂಲಕವಾಗಿ 7 ಸಭೆಗಳು ಅಪ್ಪ ಉಂಟಾದ್ದೇ ಆಗಲಿ, ಆ 7 ಸಭೆಗಳ ಮೂಲಕವಾಗಿ ಜಗತ್ತಿನ ತುಂಬ ಸಭೆ ಉಂಟಾಗಿ ಇವತ್ತು ನಾವು ನಿಮ್ಮನ್ನು ಆರಾಧಿಸುವಂತಹ ಈ ಮಹಾ ಕಾರ್ಯವನ್ನು ಕೊಟ್ಟಿದ್ದೀರ, ಅದಕ್ಕಾಗಿ ಸ್ತೋತ್ರ. ಇದರ ಮೂಲಕವಾಗಿ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗ್ತಿದೆ. ಸ್ವಾಮಿ ಯೇಸಪ್ಪ, ಈ ಒಳ್ಳೆಯ ಕಾರ್ಯಗಳು ನಿರಂತರವಾಗಿ ನಡೆಯಲಿ. ಆಮೇನ್. ಇದೆಲ್ಲದರ ಮೂಲಕವಾಗಿ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ, ನಿಮ್ಮ ರಾಜ್ಯಕ್ಕೆ ಲಾಭ ಉಂಟಾಗಲಿ, ಜನರು ಆಶೀರ್ವದಿಸಪಡಲಿ, ರಕ್ಷಣೆ ಹೊಂದಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನು ಪೂರೈಸಿ, ಕೊರತೆಗಳನ್ನ ನೀಗಿಸು. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.